ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಟ್ರೇಟ್ ಪೆನ್ಸಿಲ್ ಪ್ಯಾಂಟನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ್ರಿ. ಫಸ್ಟು 14 ಇಂಚ್ ವಿಡ್ತ್ ಇರೋ ಥರ ಒಂದು ಬಟ್ಟೆನ ಡಬಲ್ ಫೋಲ್ಡ್ ಮಾಡಿ ಹಾಕಿ ಕಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ತೆಗೆದು ಓಪನ್ ಸೈಡು ನಮ್ಮ ಕಡೆ ಇರಬೇಕು ನೋಡಿರಿ, ಕ್ಲೋಸ್ ಸೈಡು ನಮ್ಮ ಅಪೋಸಿಟ್ ಸೈಡಲ್ಲಿ ಇರಬೇಕು. ಆ ಥರ ಬಟ್ಟೆನ ಹಾಕೋಬೇಕು. ಹಾಕ್ಕೊಂಡು ಫಸ್ಟು 2.5 ಇಂಚು ಬೆಲ್ಟ್ಗೋಸ್ಕರ ಮಾರ್ಕ್ ಮಾಡಬೇಕು ನೋಡಿರಿ. 2.5 ಇಂಚು ಬೆಲ್ಟ್ ಅಂದರೆ ಇಲಾಸ್ಟಿಕ್ ಹಾಕೋಕ್ಕೋಸ್ಕರ 2.5 ಇಂಚು ಮಾರ್ಕ್ ಮಾಡಿ ಸ್ಕೇಲಿಂದ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಬೇಕು. ಈ ಥರ ಡ್ರಾ ಮಾಡಾದಮೇಲೆ ನಮಗೆ ಟೋಟಲ್ಲು ಪ್ಯಾಂಟಿನ ರೆಡಿ ಲೆಂತ್ ಬಂದುಬಿಟ್ಟು ನಮಗೆ ನೋಡಿ 37 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನನಗೆ 37 ಇಂಚು ಕರೆಕ್ಟ್ ಆಗುತ್ತೆ, ಹಾಗಾಗಿ ನಾನು ಅದೇ ಮೆಜರ್ಮೆಂಟ್ ಇಟ್ಕೊಂಡು ಕಟಿಂಗ್ ಮಾಡಿರೋದು. ಸೊ 37 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕಿ ಅಲ್ಲಿಂದ ಕೆಳಗಡೆ 2 ಇಂಚು ಎಕ್ಸ್ಟ್ರಾಗೆ ಮಾರ್ಕ್ ಮಾಡಿ ಅಲ್ಲೂ ಕೂಡ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಯಾಕೆ 2 ಇಂಚ್ ಅಂದರೆ ಅದೇ ನಾವು ಅಲ್ಲಿ ಒಂದು ಕಟ್ ಕೊಡ್ತಾ ಇದ್ದೀವಿ ವಿ ಶೇಪಲ್ಲಿ, ಅದಕ್ಕೋಸ್ಕರ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿ ಲೈನ್ ಹಾಕ್ಕೊಂಡು ಇವಾಗ ಕ್ರೋಚಿನ ಲೆಂತು 13 ಇಂಚು. 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ನಮಗೆ ಹಿಪ್ ರೌಂಡು 40 ಇಂಚಸ್ ಬರುತ್ತೆ. ಅದಕ್ಕೆ /4 ಮಾಡಿದಾಗ 10 ಇಂಚು ಪ್ಲಸ್ 2 ಇಂಚ್ ಮಾಡಿದ್ರೆ 12 ಇಂಚು ಹಿಪ್ಗೆ ಮಾರ್ಕ್ ಮಾಡಬೇಕು. ಅಲ್ಲಿಂದ ಒಂದು ಸ್ಟ್ರೇಟ್ ಲೈನ್ 12 ಲೈನ್ ಮಾರ್ಕ್ ಮಾಡಿ ಆಮೇಲೆ ಈ ಕ್ರೋಚದು ಏನು ಲೆಂತ್ ಇರುತ್ತಲ್ಲ ಆ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಇಷ್ಟಾದಮೇಲೆ ನಮಗೆ ಅಲ್ಲಿ 2 ಇಂಚು ಕ್ರೋಚ್ ಏರಿಯಾ ಎಕ್ಸ್ಟ್ರಾ ತಗೋಬೇಕು. ತಗೊಂಡು 1 ಇಂಚಿಗೆ ಮಾರ್ಕ್ ಮಾಡಿ ನೀಟಾಗಿ ಕ್ರೋಚ್ಗೆ ಶೇಪ್ ಕೊಡಬೇಕು. ಈ ಥರ ಶೇಪ್ ಕೊಡಬೇಕು. ಆಮೇಲೆ ನಮಗೆ ನೀ ಲೆಂತ್ ಬಂದುಬಿಟ್ಟು 20 ಇಂಚ್ ಇದೆ ನೀ ಲೆಂತು. ಸೊ ಅಲ್ಲಿ ಸಹ ಮಾರ್ಕ್ ಮಾಡಿ ಅದಕ್ಕೂ ಒಂದು ಸ್ಟ್ರೇಟ್ ಲೈನ್ನ ಹಾಕಬೇಕು. ಇಷ್ಟಾದಮೇಲೆ ನಮಗೆ ಬಾಟಮಲ್ಲಿ ನಮಗೆ ವಿಡ್ತು 6 ಇಂಚಸ್ಸು, ಹಾಫ್ ದಿ ಹಿಪ್ ತಗೋಬೇಕಿಲ್ಲಿ. ನಮಗೆ ಹಿಪ್ ಆಲ್ರೆಡಿ 12 ಇಂಚ್ ಇತ್ತು, ಸೊ ಅದರ ಹಾಫ್ ಅಂದರೆ 6 ಇಂಚು. ಅದನ್ನು ನಾವು ಮಾರ್ಕ್ ಮಾಡಿ ಆಮೇಲೆ ಈ ರೆಡಿ ಲೆಂತಿಂದ ಮತ್ತು ನೀ ಲೆಂತು ಎರಡರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿ ಅಲ್ಲೂ ಸಹ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಬೇಕು. ಸೊ ಆ ಲೈನ್ ಮೇಲೂ ಸಹ ಬಾಟಮ್ ಏನು 6 ಇಂಚ್ ಇತ್ತು ಆ 6 ಇಂಚನ್ನು ಇಲ್ಲೂ ಮಾರ್ಕ್ ಮಾಡಬೇಕು, ನೀ ಲೆಂತ್ ಮೇಲೂ ಸಹ ಮಾರ್ಕ್ ಮಾಡಬೇಕು 6 ಇಂಚಸ್ಗೆ. ಆಮೇಲೆ 3 ಮಾರ್ಕಿಂಗ್ ಪಾಯಿಂಟ್ನ ಒಂದು ಸ್ಟ್ರೇಟ್ ಲೈನ್ ಹಾಕೋದ್ರ ಮೂಲಕ ಜಾಯಿನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 3 ಆ್ಯಂಡ್ 3 ಇಂಚ್, ಆ ಕಡೆ 3 ಇಂಚಿಗೆ ಒಂದು ಮಾರ್ಕು, ಈ ಕಡೆ 3 ಇಂಚಿಗೆ ಒಂದು ಮಾರ್ಕು, ಟೋಟಲ್ 6 ಇಂಚಸ್ಸು. ಆಮೇಲೆ ಸೆಂಟ್ರಲ್ ಲೈನ್ ಮೇಲೆ 4 ಆ್ಯಂಡ್ 4 ಇಂಚ್, ಈ ಕಡೆ 4 ಇಂಚು ಆ ಕಡೆ 4 ಇಂಚು, ಟೋಟಲ್ 8 ಇಂಚು. ನೀ ಲೆಂತ್ ಮೇಲೆ ಈ ಕಡೆ 5 ಇಂಚು ಆ ಕಡೆ 5 ಇಂಚು, ಟೋಟಲ್ 10 ಇಂಚು. ಇಷ್ಟು ಮಾರ್ಕ್ ಮಾಡಿ ಎಲ್ಲ ಮಾರ್ಕಿಂಗ್ ಪಾಯಿಂಟ್ಸ್ನ ಇವಾಗ ಸ್ಕೇಲಿಂದ ಡ್ರಾ ಮಾಡಿಕೊಂಡು ಹೋಗಬೇಕು. ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಇನ್ನೊಂಚೂರು ಡಾರ್ಕಾಗಿ ಕೈಯಿಂದ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರೋಚ್ ಏರಿಯಾ ಸೈಡ್ ಬಂದುಬಿಟ್ಟು ಫ್ರೀ ಹ್ಯಾಂಡಾಗಿ ಈ ರೀತಿ ಶೇಪ್ ಕೊಡಬೇಕು ನೋಡಿರಿ. ಕ್ರೋಚ್ ಏರಿಯಾ ಸೈಡು ಮತ್ತು ಆ ಸೈಡು ಎರಡೂ ಸೈಡು ಫ್ರೀ ಹ್ಯಾಂಡಾಗಿ. ಇಷ್ಟಾದಮೇಲೆ ಎಲ್ಲ ಮಾರ್ಕಿಂಗ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಯ್ತು ಅಂತ ಅಂದ್ಕೊತೀನಿ. ಮಾರ್ಕಿಂಗ್ ಆದಮೇಲೆ ನೆಕ್ಸ್ಟ್ ಕಟಿಂಗು ನೀಟಾಗಿ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಂಡು ಹೋಗಿದ್ದೀವಿ ಅದೇ ಲೈನ್ ಮೇಲೆ ಕಟಿಂಗ್ ಮಾಡಿಕೊಂಡು ಹೋಗಬೇಕು. ಆದಷ್ಟು ನಿಧಾನಕ್ಕೆ ಸ್ಲೋ ಆಗಿ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಈ ಸೈಡು ಆ ಸೈಡು ಎರಡೂ ಸೈಡು ಏನು ಮಾರ್ಕ್ ಮಾಡಿದ್ವಿ ಅದ್ರ ಮೇಲೆ ಕಟಿಂಗ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಇಲ್ಲಿ ಕ್ರೋಚ್ ಏರಿಯಾ ಸೈಡು ಯಾವ ರೀತಿ ಶೇಪ್ ಕೊಟ್ಟಿರ್ತೀವಿ ಅದೇ ಥರ ಅದ್ರ ಮೇಲೇ ಕಟ್ ಮಾಡ್ಕೊಂಡು ಹೋಗಬೇಕು. ಓಕೆ,
ಇಷ್ಟಾದಮೇಲೆ ಮತ್ತೆ ಅದೇ ನೀವು ಮಿಕ್ಕಿರೋ ಕ್ಲಾತನ್ನು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ಜಸ್ಟ್ ಕಟ್ ಮಾಡಿರುವಂತಹ ಬಟ್ಟೆನ ಇಟ್ಕೋಬೇಕು, ನೀಟಾಗಿ ಇಟ್ಕೊಂಡು. ಸೊ ಕ್ರೋಚ್ ಸೈಡು ಲೆಂತು 1.5 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕು ಮೇಲ್ಗಡೆ ಹೈಟು. ಆಮೇಲೆ ಅದೇ ಸೈಡಿಗೆಲ್ಲ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು, ಅಂದರೆ ಕ್ರೋಚ್ ಏರಿಯಾ ಸೈಡು 2 ಇಂಚು ಎಕ್ಸ್ಟ್ರಾ, ಸೈಡಲ್ಲಿ 2 ಇಂಚು, ಮೇಲ್ಗಡೆ 1.5 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ಥರ 2 ಇಂಚು ಸೈಡೆಲ್ಲ ಟಾಪಿಂದ ಬಾಟಮ್ವರೆಗೂ 2 ಇಂಚನ್ನ ಮಾರ್ಕ್ ಮಾಡಿಕೊಂಡು ಆಮೇಲೆ ಲೈನ್ನ ಡ್ರಾ ಮಾಡ್ಕೋಬೇಕು. ಆ ಸೈಡ್ ಮಾತ್ರ ಯಾವುದೇ ರೀತಿ ಎಕ್ಸ್ಟ್ರಾ ಇಂಚಸ್ನ ಆ್ಯಡ್ ಮಾಡೋ ಹಾಗಿಲ್ಲ, ಹ್ಯಾಂಗೈತಿ ಸೇಮ್ ಹಂಗೆ ಮಾರ್ಕ್ ಮಾಡಿಕೊಂಡು ಹೋಗ್ಬೇಕ್ರಿ. ಇಲ್ಲಿ ಕೋನ್ ಶೇಪಲ್ಲಿ ಒಂದು ಲೈನ್ನ ಡ್ರಾ ಮಾಡಬೇಕು ನೋಡಿರಿ. 1.5 ಇಂಚ್ ಏನು ಹೈಟ್ ಮಾರ್ಕ್ ಮಾಡಿದ್ವಲ್ಲ ಅದಕ್ಕೆ ಆ ಮೂಲೆಯಿಂದ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಅಲ್ಲಿಂದ ಕೆಳಗಡೆ ಏನು 2 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅವುಗಳನ್ನು ಜಾಯಿನ್ ಮಾಡಿಕೊಂಡು ಹೋಗಬೇಕು ಅಷ್ಟೇ. ಈ ರೀತಿ ಲೈನ್ನ ಜಾಯಿನ್ ಮಾಡಿಕೊಂಡು ಹೋಗ್ರಿ. ಇದಾದಮೇಲೆ ಯಾವ ಥರ ಏನೇನು ಮಾರ್ಕ್ ಮಾಡಿದ್ವಿ ಅದ್ರ ಮೇಲೆ ಕಟ್ ಮಾಡಿಕೊಂಡು ಹೋಗ್ಬೇಕು ಅಷ್ಟೇ, ಸಿಂಪಲ್ಲು. ಕಟಿಂಗ್ ಕೂಡ ಆಲ್ಮೋಸ್ಟ್ ಆಲ್ ಮುಗೀತು. ಮೇಲ್ಗಡೆ ಇರೋದು 2 ಇವಾಗ ಕಟಿಂಗ್ ಮಾಡಬೇಕಾದ್ರೆ ನಮ್ಮ ಕೆಳಗಡೆ ಇರೋ ಸೈಡಲ್ಲಿ ನಾನು ಬ್ಯಾಕ್ ಸೈಡು ಕ್ಲೋಸ್ ಸೈಡ್ ಇರಬೇಕಂತ ಹೇಳಿದ್ದೆ. ಸೊ ಆ ಕ್ಲೋಸ್ ಸೈಡನ್ನ ನಾವಿವಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ ಫಸ್ಟು ಆ ಕ್ಲೋಸ್ ಸೈಡನ್ನ ನಾವು ಸಪ್ರೇಟ್ ಮಾಡ್ಕೋಬೇಕು. ಫ್ರಂಟ್ ಸೈಡು ಬ್ಯಾಕ್ ಸೈಡು 2 ಪೀಸ್ನ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ಅದೆರಡು ಪೀಸ್ ಆಗಿ ಸಪ್ರೇಟ್ ಆಗುತ್ತೆ. ಸೊ ಫಸ್ಟ್ ಕಟ್ ಮಾಡಿದ್ದು ಫ್ರಂಟು, ಆಮೇಲೆ ಕಟ್ ಮಾಡಿರೋದು ಬ್ಯಾಕ್ ಪೀಸು. ಸೊ ನಾನೀಗ ಬ್ಯಾಕ್ ಪೀಸು ಫ್ರಂಟ್ ಪೀಸ್ ಸಪ್ರೇಟ್ ಮಾಡಿ ಬ್ಯಾಕ್ ಪೀಸ್ನ ತೆಗೆದಿಟ್ಟು ಫಸ್ಟು ಫ್ರಂಟ್ ಪೀಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೊ ಫ್ರಂಟ್ ಪೀಸಲ್ಲಿ ಸೀದಾ ಸೈಡು ಮೇಲ್ಗಡೆ, ಉಲ್ಟಾ ಸೈಡು ಒಳಗಡೆ ಇರೋ ಥರ ಇಟ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚ್ ಕೊಡಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ 1/4 ಇಂಚಿಗೆ ಒಂದು ಸ್ಟಿಚ್ಚು. ಸೀದಾ ಸೈಡು ಮೇಲ್ಗಡೆ ಇದೆ, ಉಲ್ಟಾ ಸೈಡು ಒಳಗಡೆ ಇದೆ. ಇವಾಗ ಮತ್ತೆ ರಿವರ್ಸ್ ಸ್ಟಿಚ್, ಡಬಲ್ ಸ್ಟಿಚ್ ಕೊಡಬೇಕು. ಯಾಕಂದರೆ ಈ ಕ್ರೋಚ್ ಏರಿಯಾ ಸೈಡಲ್ಲಿ ಆಲ್ಮೋಸ್ಟ್ ಆಲು ಸ್ಟಿಚ್ಚು ಬಿಚ್ಕೊಳ್ಳುತ್ತೆ, ಹಾಗಾಗಿ ಇಲ್ಲಿ ಡಬಲ್ ಸ್ಟಿಚ್ಚನ್ನ ಹಾಕೋಬೇಕು. ಓಕೆ, ಇವಾಗ ಟರ್ನ್ ಮಾಡಿ ನೋಡಿದ್ರೆ ಈ ರೀತಿ ಇದೆ, ಇದು ಉಲ್ಟಾ ಸೈಡು. ಸೊ ಉಲ್ಟಾ ಸೈಡು ಇವಾಗ ಮೇಲ್ಗಡೆ ಮಾಡಿ ಇಲ್ಲಿ 1/2 ಇಂಚಿಗೆ ಮತ್ತೆ ಒಂದು ಸ್ಟಿಚ್ ಕೊಡಬೇಕು. ಈ ರೀತಿ ಸ್ಟಿಚ್ ಕೊಡೋದ್ರಿಂದ ಇಲ್ಲಿ ನೀಟ್ ಕೂಡ ಅನಿಸುತ್ತೆ ಮತ್ತು ಎಳೆ ಕೂಡ ಬಿಚ್ಕೊಳ್ಳೋದಿಲ್ಲ, ಸ್ಟಿಚ್ ಕೂಡ ಬೇಗ ಬಿಚ್ಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ಇಲ್ಲಿ ಸ್ಟಿಚ್ ಕೊಡ್ತಾ ಇದ್ದೀನಿ. ಇದು ಕೂಡ ನೀವು ಡಬಲ್ ಸ್ಟಿಚ್ ಕೊಡ್ಕೋಬೇಕು. ಇಲ್ಲೂ ಕೂಡ ನೋಡಿ ಒಳಗಡೆ ನೀಟಾಗಿ ಬಂದಿದೆ, ಯಾವುದೇ ರೀತಿಯ ಎಳೆಗಳು ಏನೂ ಕಾಣೋದಿಲ್ಲ, ಎಲ್ಲ ಲಾಕ್ ಆಗಿಬಿಟ್ಟಿದೆ. ಇದು ಬ್ಯಾಕ್ ಸೈಡ್ ಕೂಡ ಸೇಮ್ ಹಾಗೇ ಸೀದಾ ಸೈಡ್ ಮೇಲ್ಗಡೆ ಮಾಡಿ 1/4 ಇಂಚಿಗೆ ಒಂದು ಸ್ಟಿಚ್ಚು. ಆಮೇಲೆ ನೋಡಿ ಈ ಥರ ಮತ್ತೆ ಉಲ್ಟಾ ಸೈಡನ್ನ ಮೇಲ್ಗಡೆ ಮಾಡಿ ಮತ್ತೆ ಅಲ್ಲಿ 1/2 ಇಂಚಿಗೆ ಡಬಲ್ ಸ್ಟಿಚ್ ಕೊಡಬೇಕು. ಸೇಮ್ ಫ್ರಂಟ್ ಪೀಸು ಯಾವ ರೀತಿ ನಾವು ಸ್ಟಿಚ್ ಮಾಡಿದ್ವಲ್ಲ ಅದೇ ಥರ ಇದು ಕೂಡ. ಸೊ ಫ್ರಂಟು ಬ್ಯಾಕು 2 ಕ್ರೋಚ್ ಏರಿಯಾ ಸೈಡ್ ಸ್ಟಿಚಿಂಗ್ ಮುಗೀತು. ಇವಾಗ ನೋಡಿ ಈ ಥರ ಬಂದಿದೆ. ಇವಾಗ ಉಲ್ಟಾ ಸೈಡ್ ಮೇಲ್ಗಡೆ ಬರೋ ಥರ, ಸೀದಾ ಸೈಡ್ ಒಳಗಡೆ ಬರೋ ಥರ ಇಟ್ಕೊಂಡು 2 ಸೆಂಟ್ರನ್ನ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಈ ಸೈಡ್ 2 ಇಂಚ್, ಆ ಸೈಡ್ 2 ಇಂಚು ಬ್ಯಾಕ್ ಸೈಡ್ ಬಟ್ಟೆ ಎಕ್ಸ್ಟ್ರಾ ಬರುತ್ತೆ.
ಯಾಕಂದರೆ ನಾವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾನೇ ತೊಗೊಂಡು ಮಾರ್ಕಿಂಗ್ ಮಾಡಿದ್ದೀವಿ, ಹಾಗಾಗಿ ಬರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಬಟ್ಟೆನ 2 ಸೈಡ್ ಬಟ್ಟೆನ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಕೊಟ್ಕೊಂಡು ಹೋಗ್ಬೇಕು ಅಷ್ಟೇ. ನೋಡಿ ಈ ಥರ 1 ಇಂಚಿಗೆ ಮಿನಿಮಮ್ 1 ಇಂಚಿಗೆ ಒಂದು ಸ್ಟಿಚ್ ಕೊಡಬೇಕಿಲ್ಲಿ. ಜಾಸ್ತಿ ಎಡ್ಜ್ಗೆ ಹೋಗಿ ಸ್ಟಿಚ್ ಕೊಡೋ ಹಾಗಿಲ್ಲ, ಯಾಕಂದರೆ ಬಿಚ್ಕೊಂಡು ಬಿಡುತ್ತದು. ಹಾಗಾಗಿ ಸೆಂಟ್ರ್ ಜೋಡಿಸೋದ್ರ ಮೇಲೆ ನೀವು ಲಕ್ಷ್ಯ ವಹಿಸಬಾರ್ದು ಜಾಸ್ತಿ. ಜಸ್ಟ್ 2 ಬಟ್ಟೆನ ಈ ರೀತಿ ಬಾರ್ಡರ್ಗೆ ಸ್ಟಿಚ್ ಕೊಡಬೇಕು ಅಷ್ಟೇ. ಇಲ್ಲಿಗೆ ಬಂದು ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಕೆಳಗಡೆ ಒಂದು ಕಟ್ ಕೊಡಬೇಕಂತ ಹೇಳಿದ್ದೆ ಆವಾಗಲೇ. ಸೊ ನಾವು ರೆಡಿ ಲೆಂತ್ ಲೈನು ಏನಿತ್ತು ಆ ಲೈನ್ನ ಮೇಲ್ಗಡೆ 1.5 ಇಂಚು, ಕೆಳಗಡೆ 1.5 ಇಂಚಿಗೆ ಮಾರ್ಕ್ ಮಾಡಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲಿರೋದು ರೆಡಿ ಲೆಂತ್ ನಮ್ಮದು. ಅದ್ರ ಕೆಳಗಡೆ 1.5 ಇಂಚು, ಮೇಲ್ಗಡೆ 1.5 ಇಂಚು. ಇವಾಗ ಮೇಲ್ಗಡೆ ಇರೋ ಲೈನ್ವರೆಗೂ ಮಾತ್ರ ಸ್ಟಿಚ್ ಕೊಡಬೇಕು. ಅಲ್ಲಿಂದ ಮತ್ತೆ ರಿವರ್ಸ್ ಬರಬೇಕು, ಡಬಲ್ ಸ್ಟಿಚ್ಚು. ಓಕೆ, ನೋಡಿರಿ ಈ ರೀತಿ ಡಬಲ್ ಸ್ಟಿಚ್ ಕೊಟ್ಕೊಂಡು ಬರಬೇಕು. ಇಷ್ಟಾದಮೇಲೆ ಕೆಳಗಡೆ ಏನು 1.5 ಇಂಚ್ ಮಾರ್ಕ್ ಮಾಡಿ 1/2 ಇಂಚ್ ಬಿಟ್ಟಿದ್ವಲ್ಲ, ಸೊ ಆ 1/2 ಇಂಚ್ಗೆ ಮತ್ತೆ ಡಬಲ್ ಸ್ಟಿಚ್ ಕೊಡಬೇಕು. ನೋಡಿ, ಕೆಳಗಡೆ ಇರೋ ಲೈನಿಂದ ಕೆಳಗಡೆಗೆ 1/2 ಇಂಚ್ ಇದೆ, ಅಲ್ಲಿಗೆ ಡಬಲ್ ಸ್ಟಿಚ್ ಕೊಟ್ಕೋಬೇಕು. ಇವಾಗ ಈ ರೀತಿ ತೋರಿಸ್ತಾ ಇರೋ ಥರ ಫೋಲ್ಡ್ ಮಾಡ್ಕೋಬೇಕು ಆ ಬಟ್ಟೆನ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಇಲ್ಲಿ ಯಾವ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಆ ರೀತಿ ಮಾಡಿಕೊಂಡು ಅಲ್ಲೂ ಸಹ ನೀವು ಡಬಲ್ ಸ್ಟಿಚ್ಚನ್ನ ಕೊಟ್ಕೋಬೇಕು. ಅಲ್ಲಿ ಕೆಳಗಡೆ ಏನು 1/2 ಇಂಚಿಗೆ ಸ್ಟಿಚ್ ಕೊಟ್ಟಿರ್ತೀವಲ್ಲ, ಅದ್ರ ಮೇಲೆ ಇವಾಗ ಹಾಕ್ತಿರೋ ಸ್ಟಿಚ್ಚು ಯಾವುದೇ ಕಾರಣಕ್ಕೂ ತಗಲಬಾರ್ದು. ಸೊ ಅದನ್ನು ಬಿಟ್ಟು ನಾವು ಸ್ಟಿಚಿಂಗ್ನ ಕೊಡಬೇಕಾಗತ್ತೆ. ಕೊಟ್ಟಿದ್ದೀನಿ ಇವಾಗ ಸ್ಟಿಚಿಂಗು. ಕೋನ್ ಶೇಪಲ್ಲಿ 2 ಸೈಡ್ ಮೂಲೆನ ಕಟ್ ಮಾಡಿಕೊಂಡು ಚೂಪಾದ ಸೂಜಿ ಅಥವಾ ಪಿನ್ನಿಂದ ನಾವು ನೀಟಾಗಿ ಅದನ್ನು ಶೇಪ್ ತಕ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ ಕಟ್ಟು. ನಾವು ಕೊಟ್ಟಿರೋ ಕಟ್ಟು ಈ ರೀತಿ ಬರುತ್ತೆ ಫೈನಲಿ. ಸೊ ಇವಾಗ ಒಳಗಡೆ ನಾವು ಇದನ್ನು ಒಂದು ಚೂರು ಈ ರೀತಿ ಮಡಚಿ ಒಂದು ಸ್ಟಿಚ್ ಕೊಟ್ಕೋಬೇಕು ಒಳಗಿನ ಸೈಡು. ಸೊ ನಾವು ಎಕ್ಸ್ಟ್ರಾ ಏನು 2 ಇಂಚು ಅಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಆ 2 ಇಂಚು ಇಲ್ಲಿ ಒಳಗಡೆ ಫೋಲ್ಡ್ ಆಯಿತು ನೋಡಿರಿ. ಇವಾಗ ನಮಗೆ ರೆಡಿ ಲೆಂತ್ ಎಷ್ಟಿತ್ತು ಅಷ್ಟೇ ಬಂತು, 37 ಇಂಚಸ್ಸು. ಎಕ್ಸ್ಟ್ರಾ 2 ಇಂಚ್ ಮಾರ್ಕ್ ಮಾಡಿರೋದು ಈ ರೀತಿ ಒಳಗಡೆ ಫೋಲ್ಡ್ ಆಯಿತು. ಓಕೆ, ದಿಸ್ ಈಸ್ ದಿ ಫೈನಲ್ ಲುಕ್. ಇದು ಬ್ಯಾಕ್ ಸೈಡ್ ಸಹ ನಾವು ಒಳಗಿನ ಸೈಡು ಮಡಚಿ ಸ್ಟಿಚ್ ಕೊಡ್ತಾಯಿದ್ದೀನಿ. ಮೇಲ್ಗಡೆ ಕಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಫ್ರಂಟ್ ಸೈಡಲ್ಲಿ ತೋರಿಸಿದ್ದೀನಲ್ಲ, ಅದೇ ಥರ ಮಾಡಿಕೊಂಡು ಒಳಗಡೆ ಈ ರೀತಿ ಒಂದು ಸ್ಟಿಚ್ ಕೊಟ್ಕೋಬೇಕು ಅಷ್ಟೇ. ಇವಾಗ ಫ್ರಂಟು ಬ್ಯಾಕ್ ಸೈಡ್ ಎರಡೂ ಮುಗೀತು. ಇವಾಗ ಉಲ್ಟಾ ಸೈಡು ಮಡಚಿ ಏನು ಮಾಡಬೇಕಂದ್ರೆ ಇಲ್ಲೂ ಸಹ 1 ಇಂಚಿಗೆ ಒಂದು ಸ್ಟಿಚ್ ಕೊಡಬೇಕು. ಉಲ್ಟಾ ಸೈಡ್ ಮೇಲ್ಗಡೆ ಇದೆ, ಸೀದಾ ಸೈಡ್ ಒಳಗಡೆ ಇದೆ. ಇಲ್ಲೂ 1 ಇಂಚಿಗೆ ಸ್ಟಿಚ್ ಕೊಡ್ತಾಯಿದ್ದೀನಿ. ಸೊ ಇದು ಒಳಗಿನ ಸೈಡು ಕ್ರೋಚ್ ಏರಿಯಾ ಸೈಡ್ ಬರುವಂತಹ ಒಂದು ಸ್ಟಿಚ್ ಇದು. ಅಲ್ಲಿ ಜಾಯ್ನಿಂಗ್ ಸೆಂಟ್ರಲ್ಲಿ ಕ್ರೋಚ್ ಜಾಯ್ನಿಂಗ್ ಬರುತ್ತಲ್ಲ, ಅದು ನೀಟಾಗಿ ಒಂದ್ರ ಕೆಳಗಡೆ ಒಂದು ಬರಬೇಕು. ಅದು ವೇರಿಯೇಷನ್ ಆಗಬಾರ್ದಲ್ಲಿ ಬಟ್ಟೆ. ಆ ಥರ ನೋಡಿಕೊಂಡು ಸ್ಟಿಚ್ ಕೊಟ್ಕೋಬೇಕು, ಡಬಲ್ ಸ್ಟಿಚ್ ಕೊಡಬೇಕು ಅಲ್ಲೂ ಕೂಡ. ಅದಾದಮೇಲೆ ನಾವು ಇವಾಗ ಇಲಾಸ್ಟಿಕ್ ಹಾಕಬೇಕು. ಹಾಗಾಗಿ ಇಲಾಸ್ಟಿಕ್ಗೋಸ್ಕರ 2.5 ಇಂಚು ಏನು ಮಾರ್ಕ್ ಮಾಡಿದ್ವಲ್ಲ, ಅದನ್ನು ಇಲ್ಲಿ ಮತ್ತೆ ಫುಲ್ಲು ರೌಂಡು 2.5 ಇಂಚು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಓಕೆ, ಈ ರೀತಿ 2.5 ಇಂಚ್ ಮಾರ್ಕ್ ಆದಮೇಲೆ
ನಾವು ಒಂಚೂರು ಏನು ಮಾಡಬೇಕಂದ್ರೆ ಮೇಲುಗಡೆ ಸ್ವಲ್ಪ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡಿ ಫುಲ್ಲು ರೌಂಡ್ ಏನು ಮಾಡಬೇಕಂದ್ರೆ ಇದೇ ಥರ ಸ್ಟಿಚ್ ಕೊಡ್ಕೋತ ಹೋಗಬೇಕು. ಕಾಟನ್ ಬಟ್ಟೆ ಆದರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಈಸಿ ಆಗುತ್ತೆ ಹೊಲಿಕ್ಕೆ. ಓಕೆ, ಈ ರೀತಿ ಸ್ಟಿಚ್ ಕೊಟ್ಟಾದಮೇಲೆ ಇಲಾಸ್ಟಿಕ್ಕು ನಮ್ಮ ಏನು ಅಂದರೆ ವೇಸ್ಟ್ನ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದರ 2 ಇಂಚ್ ಲೆಸ್ ಇರಬೇಕು ನಮ್ಮ ಇಲಾಸ್ಟಿಕ್ಕು. ನಮ್ಮ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ನೋಡಿರಿ, ಅದರಲ್ಲಿ 2 ಇಂಚಿನ ಮೈನಸ್ ಮಾಡಿ ನೀವು ಇಲಾಸ್ಟಿಕ್ನ ತಗೊಂಡು 2.5 ಇಂಚ್ ಏನು ಮಾರ್ಕ್ ಮಾಡಿರ್ತಿಲ್ಲ ಆ ಲೈನಿನ ಒಳಗಡೆ, ಅಂದರೆ ಅದಕ್ಕಿಂತ ಕೆಳಗಡೆ ಬರಬಾರ್ದು ಇಲಾಸ್ಟಿಕ್ಕು, ಆ ಲೈನಿನ ಮೇಲ್ಗಡೆನೇ ಇಟ್ಟು ಇಲಾಸ್ಟಿಕ್ಕಿಗೆ ಯಾವುದೇ ರೀತಿ ಸ್ಟಿಚ್ ತಾಗಬಾರ್ದು, ಆ ರೀತಿ ನೀಟಾಗಿ ಸ್ಟಿಚ್ ಕೊಡಬೇಕು. ಅದಾದಮೇಲೆ ಇಲಾಸ್ಟಿಕ್ನ ಸೆಂಟರಲ್ಲಿ ಸಹ ಒಂದು ಸ್ಟಿಚ್ ಕೊಡಬೇಕು. ಮೊದಲು ಕೊಟ್ಟಿರೋ ಸ್ಟಿಚ್ಚು ಇಲಾಸ್ಟಿಕ್ಕಿಗೆ ತಾಗಬಾರ್ದು. ನೆಕ್ಸ್ಟ್ ಕೊಡೋ ಸ್ಟಿಚ್ಚು ಇಲಾಸ್ಟಿಕ್ನ ಸೆಂಟರ್ ಅಂದರೆ ನಡುವೆ ಒಂದು ಸ್ಟಿಚ್ ಕೊಟ್ಕೊಂಡು ಹೋಗಬೇಕು. ಇಷ್ಟಾದರೆ ನಮ್ಮ ಪೆನ್ಸಿಲ್ ಪ್ಯಾಂಟ್ನ ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಸೊ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.